ಬೆಂಗಳೂರಿನಲ್ಲಿ ಆನ್ ಆನ್ ಆವರೇಜ್ ಒಂದು ದಿನಕ್ಕೆ ಮಿನಿಮಮ್ 30 ರಿಂದ 50 ಕೇಸ್ಗಳು ದಾಖಲಾಗ್ತಾ ಇದೆಯಂತೆ. ದಾಖಲಾಗ್ತಾ ಇರುವ ಪ್ರಕರಣಗಳು ಎಲ್ಲರೂ ಕೂಡ ಬೀದಿ ನಾಯಿಗಳು ಅಥವಾ ಸಾಕ್ ನಾಯಿಗಳ ಅಟ್ಯಾಕ್ ಆದ ತಕ್ಷಣ ಬಿಬಿಎಂಪಿಗೆ ಹೋಗಿ ಅದನ್ನ ಕಂಪ್ಲೇಂಟ್ ಮಾಡೋದಿಲ್ಲ. ರಿಜಿಸ್ಟರ್ ಆಗಿರುವ ಕೇಸ್ಗಳೇನೆ 30 ರಿಂದ 60 ಆಯುಕ್ತರು ಹೇಳ್ತಿದ್ದಾರೆ. ವಲಯವಾರು ಗಮನಿಸ್ತಾ ಹೋಗೋಣ, ಯಾವ ವಲಯದಲ್ಲಿ 8 ತಿಂಗಳ ಅವಧಿಯಲ್ಲಿ ಎಷ್ಟು ಈ ರೀತಿಯ ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳಿ. ಬೆಂಗಳೂರು ಪಶ್ಚಿಮ ವಲಯ 3479 ಕೇಸ್, ಬೆಂಗಳೂರು ಪೂರ್ವ ವಲಯ 2107 ಕೇಸ್ಗಳು, ಮಹದೇವಪುರ ವಲಯ 1359 ಕೇಸ್, ರಾಜರಾಜೇಶ್ವರಿ ನಗರ ವಲಯದಲ್ಲಿ 1328 ಕೇಸ್ಗಳು ದಾಖಲಾಗಿದೆ. ಬೆಂಗಳೂರು ಉತ್ತರ ವಲಯ 1258 ಕೇಸ್ಗಳು, ಹಾಗೆ ಬೊಮ್ಮನಹಳ್ಳಿ ವಲಯದಲ್ಲಿ 782 ಕೇಸ್, ಯಲಹಂಕ ವಲಯ 660 ಕೇಸ್, ದಾಸರಹಳ್ಳಿ 475 ಕೇಸ್. ಸಾಕು ನಾಯಿಗಳಿಂದ ಕೂಡ ದಾಳಿಗಳಾಗಿದೆ. ಈಗ ಈವರೆಗೂ ಕೊಟ್ಟಿದ್ದು ಬೀದಿ ನಾಯಿಗಳು, ಸ್ಟ್ರೀಟ್ ಡಾಗ್ಸ್ ಇಂದ ಆದ ಅಟ್ಯಾಕ್, ಸಾಕು ನಾಯಿಗಳಿಂದ ಆದ ದಾಳಿಯ ಸಂಖ್ಯೆಯನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಪಶ್ಚಿಮ ವಲಯದಲ್ಲಿ 1505, ಪೂರ್ವ ವಲಯದಲ್ಲಿ 975, ರಾಜರಾಜೇಶ್ವರಿ ವಲಯ 778, ಮಹದೇವಪುರ ವಲಯ 683, ಬೆಂಗಳೂರು ದಕ್ಷಿಣ ವಲಯ 489, ಯಲಹಂಕ 392, ದಾಸರಹಳ್ಳಿ 271. ಆಯುಕ್ತರು ಹೇಳಿದ್ದು ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಏರಿಯಾ, ನೀವಿರುವ ಜಾಗದಲ್ಲಿ ಬ್ರೀಡಿಂಗ್ಗೆ ಅವಕಾಶ ಸಿಗ್ತಾ ಇದ್ದು, ಊಟ ಉಪಚಾರಕ್ಕೆ ಅದಕ್ಕೆ ಅವಕಾಶ ಸಿಗ್ತಿದೆ ಅಂತಂದರೆ ಈ ಬೀದಿ ನಾಯಿಗಳ ಹಾವಳಿ, ಅದರ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ. ಅದನ್ನು ಮ್ಯಾನೇಜ್ ಮಾಡಬೇಕಾಗಿರೋದು ಆಯಾ ಏರಿಯಾದ ಜನರ ಕರ್ತವ್ಯ ಕೂಡ ಆಗಿರುತ್ತೆ. ಕೇವಲ ಬಿಬಿಎಂಪಿಯ ಜವಾಬ್ದಾರಿ ಅಂತಲ್ಲ, ಆಯಾ ಏರಿಯಾದ ಜನರ ಜವಾಬ್ದಾರಿ ಕೂಡ ಆಗಿರುತ್ತೆ. ಹಾಗೆ ಇಂಥ ಪರಿಸ್ಥಿತಿಗಳು ಎದುರಾಗೋ ಸಾಧ್ಯತೆ ಇದೆ ಅಂತ ಗೊತ್ತಾದಾಗ ಕಂಪ್ಲೇಂಟ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಬಹುತೇಕರು ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರ್ದೋ ಮೇಲೆ ನಾಯಿ ಅಟ್ಯಾಕ್ ಆಗ್ತಿರೋ ಸಂದರ್ಭದಲ್ಲಿ ಬಹಳ ಹೆಚ್ಚಂದ್ರೆ ಹೋಗಿ ಹೆಲ್ಪ್ ಮಾಡ್ಬೋದು, ನಾಯಿಗೆ ಒಂದೆರಡು ಏಟ್ ಹೊಡಿಬಹುದು. ಆದರೆ ಕಂಪ್ಲೇಂಟ್ ಮಾಡುವ ಗೋಜಿಗೆ ಹೋಗೋದಿಲ್ಲ, ಅದನ್ನು ರಿಜಿಸ್ಟರ್ ಮಾಡುವ ಗೋಜಿಗೆ ಹೋಗೋದಿಲ್ಲ. ನಮ್ಗೆ ಯಾಕೆ ಅಂತ ಕೈ ಬಿಟ್ಬಿಡ್ತಾರೆ. ನಾಳೆ ಇದೇ ನೆಗ್ಲಿಜೆನ್ಸಿ ನಿಮ್ಮದೇ ಮನೆಯ ಪುಟ್ಟ ಮಗುನೋ, ವೃದ್ಧರ ಮೇಲೋ ಅಥವಾ ನಿಮ್ಮದೇ ಮೇಲೋ ಬೀದಿ ನಾಯಿಗಳು ಅಥವಾ ಸಾಕು ನಾಯಿಗಳು ಅಟ್ಯಾಕ್ ಮಾಡುವ ಹಂತಕ್ಕೆ ತೆಗೆದುಕೊಂಡು ಹೋದರೂ ಕೂಡ ಹೋಗಬಹುದು. ಮೊನ್ನೆ ಅಷ್ಟೇ ನಾವೊಂದು ವರದಿಯನ್ನು ಪ್ರಸಾರ ಮಾಡಿದ್ವಿ. ವೃದ್ಧೆಯೊಬ್ಬರ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಬೆಂಗಳೂರಿನಲ್ಲಿ ಆಕೆಯ ದೇಹ ಛಿದ್ರ ಆಗೋಯ್ತು. ನಮ್ಮ ವ್ಯವಸ್ಥೆ ಹದಗೆಟ್ಟಿರಬಹುದು, ಅವಕಾಶಗಳಿದೆ ನಮಗೂ ಕೂಡ ಅದನ್ನು ಸರಿಪಡಿಸಲಿಕ್ಕೆ, ಹಾಗೆ ವ್ಯವಸ್ಥೆಯನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ಅನ್ನ ಮುಗಿಸ್ತಾ ಇದ್ದೀನಿ. ಕಣ್ಣು ಬಿದ್ದಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ, ಅವರ ಮುಂದಿನ ನಡೆ ಏನೆಂಬುದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ ವಿ ದೇಶಪಾಂಡೆ ಅವರೇನೋ ನಾನು ಸಿಎಂ ಆಗ್ತೀನಿ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಇದ್ಬಿಡ್ತಾರಾ? ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ, ಬೇರೆ ಏನು ಮಾಡ್ತಾರೋ ಇಲ್ಲೋ ರಿಯಾಕ್ಟ್ ಅಂತೂ ಮಾಡಿದ್ದಾರೆ. ದೇಶಪಾಂಡೆ ಅವರು ಪಕ್ಷದ ಹಿರಿಯ ನಾಯಕರಿದ್ದಾರೆ, ಅವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ, ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರ ಮಾತು. ಆರ್ ವಿ ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗಲಿ, ನಡೀಲಿ, ಪಾಪ ಹಿರಿಯರಲ್ವಾ, ತಪ್ಪೇನಿದೆ ಸರ್. ಇನ್ನು ಗುಂಡಿಗಳು ಇನ್ನೂ ಸಿಟಿಯಲ್ಲಿ ಆಗಿದೆ ಸರ್, ಇನ್ನೂ ಮುಕ್ತ ಆಗಿಲ್ಲ. ಅದಕ್ಕೆ ನಾಳೆ ಬೆಳಗ್ಗೆ ಮಾತಾಡ್ತೀನಿ. ಆರ್ ವಿ ದೇಶಪಾಂಡೆ ಅವರು ನಾನು ಇವರು ರಾಜಭವನಕ್ಕೆ ಹೋದ್ರು, ಈ 4 ಪ್ರಕರಣ ಕುರಿತು ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ಕೊಡಿ ಅಂತ ಕೇಳಿದ್ರು. ಈ ಯಾವುದೇ ಪ್ರಕರಣ ಕೂಡ ಪೆಂಡಿಂಗ್ ಇಲ್ಲ. ಬಂದಿತ್ತು ನಿಜ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ ಅರ್ಜಿ ಬಂದದ್ದು ನಿಜ. ಆದರೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ನಾವು ಇದಕ್ಕೆ ಉತ್ತರವನ್ನ ಕಳುಹಿಸಿದ್ದೇವೆ. ರಾಜಭವನದ ಉತ್ತರ ಇದು. ಟಿ.ಜೆ. ಅಬ್ರಹಂ ಅವರು ಸಲ್ಲಿಸಿದ್ದ ಅರ್ಜಿಗೆ ರಾಜ್ಯಪಾಲರಿಂದ ಸ್ಪಷ್ಟ ಉತ್ತರ ಬಂದಿದೆ. ಅಲ್ಲಿಗೆ ಉತ್ಪ್ರೇಕ್ಷೆ ಮಾಡಿ ಪ್ರತಿಭಟನೆ ಮಾಡಿದ್ರ ಕಾಂಗ್ರೆಸ್ ನಾಯಕರು? ಮಿಸ್ಲೀಡ್ ಆಯ್ತಾ ಕಾಂಗ್ರೆಸ್ ಪಕ್ಷ ಅನ್ನೋ ಅನುಮಾನ ಕಾಡ್ತಾ ಇದೆ. ಈ ನಡುವೆ ಪ್ರಾಸಿಕ್ಯೂಷನ್ ಬಗ್ಗೆ ನನಗೆ ಯಾವ ನೋಟಿಸ್ ಸಹ ಬಂದಿಲ್ಲ, ನನ್ನ ವಿರುದ್ಧ ಲಿಖಿತ ರೂಪದಲ್ಲಿ ಆಪಾದನೆಗಳಿಲ್ಲ ಎಂದು ಮುರುಗೇಶ್ ನಿರಾಣಿ ಸ್ಪಷ್ಟನೆ ನೀಡಿದ್ದಾರೆ. ಮಾಜಿ ಸಚಿವರ ಬಗ್ಗೆ ಅಥವಾ ಈಗಿರುವಂಥ ಕೇಂದ್ರದ ಸಚಿವರ ಬಗ್ಗೆ ನೀವೇನು ಆಪಾದನೆ ಮಾಡ್ತಾ ಇದ್ದೀರಲ್ಲ, ನಮ್ಮ ವಿಷಯ ಏನು ಅನ್ನುವಂಥದ್ದನ್ನು ನೀವು 7 ಕೋಟಿ ಜನರಿಗೆ ನೀವು ತಿಳಿಸಿ. ನಿರಾಣಿ ಅವರೇ, ಇಂಥದ್ದು ನೀವು ಕಿರುಚಿತ್ರ ಮಾಡೋದರಲ್ಲಿ ನೀವು ಭಾಗಿಯಾಗಿದ್ದೀರಾ, ಅದರಿಂದ 4 ಕೋಟಿ ರೂಪಾಯಿ ನಿಮ್ಗೆ ನುಕ್ಸಾನ್ ಆಗಿದೆ ಏನನ್ನುವಂಥದ್ದನ್ನು ನೀವು 15 ದಿವಸದಿಂದ ನಾನು ನೋಡ್ತಾ ಇದ್ದೇನೆ. ನನ್ನ ಮೇಲೆ ಯಾವುದೂ ಎನ್ಕ್ವೈರಿ ಇಲ್ಲ ಅನ್ನೋದು ಸಲುವಾಗಿ ನಾನು ಮೀಡಿಯಾ ಮುಂದೆ ಬಂದಿರಲಿಲ್ಲ.
ಮತ್ತು ನಾನು ಬೇರೆ ದೇಶದಲ್ಲಿದ್ದೆ. ಗವರ್ನರ್ ಮತ್ತು ಗವರ್ನಮೆಂಟ್ ನಡುವಿನ ಪ್ರಾಸಿಕ್ಯೂಷನ್ ಫೈಟ್ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಿದ್ದು, ನಾಳಿನ ಹೈಕೋರ್ಟ್ ಆದೇಶದ ಮೇಲೆ ಸಂಘರ್ಷದ ಸಮಗ್ರ ಚಿತ್ರಣ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋರ್ಟ್ನಲ್ಲಿ ನಾಳೆ ದಿನ ಈ ಪ್ರಕರಣ ಬಂದಾಗ ತನಿಖಾಧಿಕಾರಿಗಳಿಂದ ಯಾವುದೇ ರೀತಿಯ ಲೋಪ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ಸಾಕ್ಷ್ಯದ ಸುಳಿಯಲ್ಲಿ ಸಿಲುಕಾಕೊಳ್ಳೋ ಸಾಧ್ಯತೆ ಇದೆ, ದರ್ಶನ್ ಯಾವೆಲ್ಲ ಅಂಶಗಳು ಉರುಳಾಗುವ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ. ಮೊದಲಾಗಿ ಪ್ರತ್ಯಕ್ಷವಾಗಿ ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇದ್ರೂ ಪಟ್ಟಣಗೆರೆಯ ಆ ಇನ್ಫೇಮಸ್ ಶೆಡ್, ಅದರಲ್ಲಿ ದರ್ಶನ್ ಇದ್ರೂ ಅನ್ನೋದಕ್ಕೆ ಬೇಕಾದ ಸಾಕ್ಷ್ಯಗಳೆಲ್ಲವನ್ನ ಕೂಡ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಸಂಜೆ 7 ಗಂಟೆಯ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ರಿಮಾಂಡ್ ನೋಟಿಸ್ ಅನ್ನ ಇಟ್ಕೊಂಡು ಅದರಲ್ಲಿರ್ತಕ್ಕಂಥ ಅಂಶಗಳನ್ನ ಉಲ್ಲೇಖ ಮಾಡಿ ಇಬ್ಬರು ವಕೀಲರು ಹಾಗೆ FSL ತಜ್ಞರ ಹತ್ರ ಅದರ ಕೂಲಂಕುಷವಾದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಂದ್ರೆ ದರ್ಶನ್ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಯಾವೆಲ್ಲ ಅಂಶಗಳನ್ನ ನಾಳೆ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಆಲ್ರೆಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದರ ಜೊತೆಗೆ ದರ್ಶನ್ ಸೇರಿದಂತೆ 6 ಜನರ ಮೊಬೈಲ್ ನೆಟ್ವರ್ಕ್ ಅಲ್ಲೇ ಇರೋದು ಪತ್ತೆಯಾಗಿದೆ. ಆ ಪಟ್ಟಣಗೆರೆಯ ಶೆಡ್ನ ಸುತ್ತಮುತ್ತ ಅಲ್ಲೇ ಇದ್ರು ಅನ್ನೋದಕ್ಕೆ ಇದು ಕೂಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಹಾಗೆ FSL ರಿಪೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯ ಅನಾವರಣ ಆಗಿದೆ. ಇದನ್ನಂತೂ ಇಂಚಿಂಚಾಗಿ ರಿಪಬ್ಲಿಕ್ ಕನ್ನಡ ವಿವರಿಸಿದೆ. ಯಾವ ರೀತಿ ಬರ್ಬರವಾಗಿ ರೇಣುಕಾಸ್ವಾಮಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿ. ಇದ್ದ ಲಾರಿಗಳಿಗೆ ಗುದ್ದಿಸಲಾಗಿದೆ, ಮೆಗ್ಗರ್ ಮಷೀನ್ ಅನ್ನ ಬಳಸಿ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿದೆ, ಚಪ್ಪಲಿ ಕಾಲ್ನಲ್ಲಿ ಹೊಡೆಯಲಾಗಿದೆ, ಬೂಟ್ನಲ್ಲಿ ಒದೆಯಲಾಗಿದೆ. ಬರ್ಬರ ಅನ್ನೋ ಪದಕ್ಕೆ ಅಕ್ಷರಶಃ ಅರ್ಥ ಆಗೋ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕ್ರೌರ್ಯ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು FSL ರಿಪೋರ್ಟ್ನಲ್ಲೂ ಕೂಡ ಅನಾವರಣ ಆಗಿದೆ. ಚಿಕ್ಕ ಸ್ಕ್ರಾಚ್ ಮಾರ್ಕ್ ಇದ್ರೂ ಕೂಡ ಡೆಡ್ ಬಾಡಿ ಮೇಲೆ ಅದು ಹೆಂಗ್ ಆಗಿರಬಹುದು ಅನ್ನೋದಕ್ಕೆ ಈ FSL ರಿಪೋರ್ಟ್ನಲ್ಲಿ ಸಾಕ್ಷ್ಯಗಳಿರುತ್ತೆ, ಅಂದ್ರೆ ಡೀಟೇಲ್ಸ್ ಇರುತ್ತೆ. ಚಿಕ್ಕ ಸ್ಕ್ರಾಚ್ ಮಾರ್ಕ್ ಆಗಿದ್ರೂ ಕೂಡ ಅಂಥದ್ರಲ್ಲಿ ರೇಣುಕಾಸ್ವಾಮಿ ದೇಹದ ಮೇಲೆ ಅದೆಷ್ಟು ಗುರುತುಗಳು, ಯಾವ್ಯಾವ ರೀತಿಯಲ್ಲಿ ಆದ ಅಟ್ಯಾಕ್ನ ಗುರುತುಗಳು, ಇದೆಲ್ಲದರ ಡೀಟೇಲ್ಸ್ ಕೂಡ FSL ರಿಪೋರ್ಟ್ನಲ್ಲಿ ಅಡಕವಾಗಿದೆ. ರೇಣುಕಾಸ್ವಾಮಿಯ ಎದೆಯ ಎಲುಬು ಮುರಿದಿದೆ, ಎಲುಬು ಮುರಿದು ಹೋಗೋ ಹಾಗೆ ಅಟ್ಯಾಕ್ ಆಗಿದೆ, ತಲೆಗೆ ಗಂಭೀರವಾದ ಗಾಯವಾಗಿದೆ, ಮೆದುಳಿನ ಭಾಗದಲ್ಲಿ ತೀವ್ರವಾದ ರಕ್ತಸ್ರಾವವಾಗಿದೆ, ಬೆನ್ನು ಮೂಳೆ ಮುರಿದಿದೆ. ಒಂದು ಚಿಕ್ಕ ಗಾಯ ಆದ್ರೇನೆ ಅದು ಎಷ್ಟು ಕಿರಿಕಿರಿ ಮಾಡ್ತಾ ಇರುತ್ತೆ. ಎಲ್ಲೋ ಬಿದ್ದು ಒಂದು ಚಿಕ್ಕ ಕ್ರ್ಯಾಕ್ ಆದರೂ ಕೂಡ ಬೋನ್ನಲ್ಲಿ ಅದು ಎಷ್ಟು ದಿನ ಬೇಕು ಅದನ್ನು ಸುಧಾರಿಸ್ಕೊಳ್ಳೋಕೆ. ಅಂಥದ್ರಲ್ಲಿ ರಿಬ್ಗೇಜ್, ಬೆನ್ನಿನ ಮೂಳೆ ಮುರಿದು ಹೋಗೋ ಹಾಗೆ ಹೊಡೆದಿದ್ದಾರೆ ಅಂದರೆ ಆ ಮನುಷ್ಯ ಇನ್ನೆಷ್ಟು ನರಕ ಯಾತನೆಯನ್ನ ಅನುಭವಿಸಿ ತನ್ನ ಕೊನೆಯ ಉಸಿರನ್ನ ಎಳೆದಿರಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ರೌರ್ಯ ಅಂದರೆ ಯಾವ ಮಟ್ಟಕ್ಕಿರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಇನ್ನು ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಲ್ಯೂಮಿನಲ್ ಟೆಸ್ಟ್ನಲ್ಲಿ ಇದು ದೃಢವಾಗಿದೆ.